ಉತ್ತರ ಕರ್ನಾಟಕದ ಹುಲಿ ಅಂತೆ ಪ್ರಸಿದ್ಧವಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತು ಅವರ ಪ್ರೆಸ್ಟೀಜ್ ಏನಪ್ಪ ಅಂತಂತಂದ್ರೆ ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಅವರನ್ನು ಕಡೆಗಣಿಸಿ ಅದರೊಳಗೂ ಸಚಿವ ಸ್ಥಾನವನ್ನು ನೀಡದೆ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ಅವರಿಗೆ ಅಗೌರವ ತೋರಿಸುವಂಥ ಏನು ಈ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ ಅದ್ರ ಪರವಾಗಿ ನಾವು ಅದ್ರ ವಿರುದ್ಧವಾಗಿ ನಾವು ಇವತ್ತು ಈ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಗದಗ ಜಿಲ್ಲೆಗೆ ಅನ್ಯಾಯ ಆಗೈತಿ. ಕಾರಣ ಏನಪ್ಪ ಅಂದ್ರೆ ನಮ್ಮ ಬಡವರ ಬಂದು ಯಾವುದೇ ಒಂದು ಕಳಂಕ ಇರದಂಥ ನಮ್ಮ ನಾಯಕರು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಯಾವುದೇ ಒಂದು ಸ್ಥಾನಮಾನ ಕೊಡದೇ ಇರುವುದನ್ನು ನಾವು ತುಂಬ ನೋವಿನಿಂದ ಖಂಡಿಸ್ತೇವೆ. ಯಾಕಂದ್ರೆ ಎಚ್ ಕೆ ಪಾಟೀಲ್ರು ಅಂದರೆ ಹೈಕಮಾಂಡ್ ಲೆವೆಲ್ನಾಗ ಅವರು ಗುರ್ಸ್ಕೊಂಡವರು ಕೆಲಸ ಮಾಡೋವಂಥವ್ರು ಬಡವರ ಪರವಾಗಿ ದೀನ ದಲಿತರ ಅಲ್ಪಸಂಖ್ಯಾತರ ಎಲ್ಲರ ಪರವಾಗಿ ಅವರು ಜಿಲ್ಲೆ ಒಳಗೆ ರಾಜ್ಯದಾಗ ಅವರೇ ಆದಂಥ ಒಂದು ಹೆಸರನ್ನು ಮಾಡಿದ್ದಾರೆ. ಅಂಥವ್ರನ್ನು ಹಾಗೂ ಅವರು ಹಿರಿಯರಾದ ಕ್ಯಾಬಿನೆಟ್ ಒಳಗೆ ಹಿರಿಯ ಸ್ಥಾನದಾಗದವರು ಅಂಥವ್ರನ್ನ ಕಡೆಗಣಿಸಿರುವುದು ನಾವು ಗದಗ ಜಿಲ್ಲೆಯಲ್ಲಿ ಇರುವಂಥ ಎಚ್ ಕೆ ಪಾಟೀಲ್ ಅಭಿಮಾನಿ ಬಳಗ ಹಾಗೂ ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ತೀವ್ರವಾಗಿ ಖಂಡಿಸ್ತೀವಿ. ಸಂಪುಟದಲ್ಲಿ ಏನು ಇವ್ರಿಗೆ ಹಿಂದೆ ಹಾಕ್ಯಾರ ಭಾಳ ಅನ್ಯಾಯ ಆಗೈತಿ. ಆದ್ರೆ ಹಿಂದಕ್ಕೆ ಮೋದಿ ಸರ್ಕಾರದಾಗ 4 ಸಲ ಅವ್ರಿಗೆ ಪ್ರಶಸ್ತಿ ಕೊಟ್ಟೈತಿ. ಅಂಥ ಅನುಭವಿ ರಾಜಕಾರಣಿ, ಸಾಕಷ್ಟು ಶುದ್ಧ ನೀರು ಘಟಕ ಮಾಡಿದವರು ಎಚ್ ಕೆ ಪಾಟೀಲ್ ಸಾಹೇಬ್ರು, ಸಾಕಷ್ಟು ಗದಗನಲ್ಲಿ ಅಭಿವೃದ್ಧಿ ಮಾಡಿದವರು ಎಚ್ ಕೆ ಪಾಟೀಲ್ ಸಾಹೇಬ್ರು. ಇವತ್ತು ಏನೋ ಒಂದು ಸಮಸ್ಯೆ ಬಂದ್ರೆ ಗಡಿ ವಿವಾದ ಬಂದರೆ ಎಚ್ ಕೆ ಪಾಟೀಲ್ ಕರೀತಾರೆ. ಮತ್ತು ಯಾವುದೋ ಒಂದು ನೀರಾವರಿಯ ಬಗ್ಗೆ ಸಮಸ್ಯೆ ಬಂದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕರೀತಾರೆ. ಅವಾಗ ಕರೆಯೋಕ್ಕೆ ಎಚ್ ಕೆ ಪಾಟೀಲ್ ಬೇಕಾಗ್ತೈತಿ. ಸಚಿವ ಸ್ಥಾನ ಕೊಡೋಕ್ಕೆ ಎಚ್ ಕೆ ಪಾಟೀಲ್ಗೆ ಹಿಂದೆ ಹಾಕ್ತಾರೆ. ಯಾಕಂದ್ರೆ ಎಚ್ ಕೆ ಪಾಟೀಲ್ ಸಾಕಷ್ಟು ಅನುಭವ ಇದ್ದಾರೆ. ಎಚ್ ಕೆ ಪಾಟೀಲ್ ಸಾಹೇಬರು ಇವಾಗ ಯಾರು ನೀವು ಹೈಕಮಾಂಡ್ ಅವರು ಗಮನಕ್ಕಿಟ್ಟುಕೊಂಡು ಮುಂದಿನ ದಿನಮಾನ ಒಳಗೆ ಆ ಒಂದು ಸಚಿವ ಸ್ಥಾನ ಕೊಡಬೇಕಂತ ಆಗ್ರಹಿಸ್ತೀನಿ. ಆಡ್ಕೊಂಡಂಥ ಧೀಮಂತ ನಾಯಕರಾದ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇವತ್ತು ಸಚಿವ ಸ್ಥಾನ ನಮ್ಮದೇ ಸರ್ಕಾರ ನಮ್ಮನ್ನು ಪರಿಗಣಿಸಲು ಇರಲಾರದೆ ಇನ್ನೇ ಬೇರೆಯವರಿಗೆ ಜಿಲ್ಲೆದವ್ರಿಗೆ ಉಸ್ತುವಾರಿ ಹಾಕಿದ್ದನ್ನು ಗದಗ ಜಿಲ್ಲೆ ವತಿಯಿಂದ ಗದಗ ಜಿಲ್ಲಾ ಮಹಾಜನತೆ ವತಿಯಿಂದ ಎಚ್ ಕೆ ಪಾಟೀಲ್ ಅಭಿಮಾನಿಗಳಿಂದ ತೀವ್ರವಾಗಿ ವಿರೋಧ ಉಂಟಾಗುತ್ತದೆ. ಇದು ಈಗ ಶುರುವಾತ್ ಅಂತೇಳಿ ಹೇಳ್ತೀನಿ. ಇದು ಬರೀ ಶುರುವಾತ್, ಇನ್ನೂ ಒಂದು ಸಚಿವ ಸ್ಥಾನ ಬಾಕಿ ಇದೆ. ಆ ಕೂಡಲೇ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಆ ಸಚಿವ ಸ್ಥಾನ ತುಂಬಿ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಯಾವ ಅನುಭವ ಇಲ್ಲ, ಯಾವ ಜಿಮ್ಮೆದಾರಿ ಕೊಟ್ಟರು ಅವ್ರು ನಿಭಾಯಿಸಿಲ್ಲ. ನಿಮ್ಮ ಯಾವುದೇ ವಿಚಾರದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಮುಂದೆ ನಿಂತು ತಾವು ಸಿದ್ದರಾಮಯ್ಯ ಜೊತೆ ಹೆಜ್ಜೆಗೆ ಹೆಜ್ಜೆ ಹಾಕಿ ಪ್ರತಿಯೊಂದು ಕಾರ್ಯವನ್ನು ರೂಪಕ್ಕೆ ತಂದಂತ ಎಚ್ ಕೆ ಪಾಟೀಲ್ ಸಾಹೇಬರನ್ನ ಇವತ್ತು ಕೆಣಗಿಸುವಂತಹದ್ದು ನಾವು ಯಾರೂ ಕೂಡ ಸಹಿಸುವುದಿಲ್ಲ. ನಾಡು ಕಂಡ ಅಪ್ರತಿಮ ನಾಯಕರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನ ಕೊಟ್ಟಿಲ್ಲದಕ್ಕೆ ಒಂದು ಹೈಕಮಾಂಡ್ಗೂ ಇದರ ಕೆಟ್ಟ ಹೆಸರು ಬಂದಿದೆ. ಯಾಕಂತಂದ್ರೆ ಇಂಥ ನಾಯಕರು ನಮ್ಮ ಕರ್ನಾಟಕದಂತ ಎಲ್ಲೇ ಕೇಳಿ ಸದನದಾಗ ಎಚ್ ಕೆ ಪಾಟೀಲ್ ಅಂತ ಸಾಹೇಬರು ಬೇಕಂತಾರೆ ಎಲ್ಲರೂ. ಯಾಕಂತಂದ್ರೆ ಅವ್ರಿಗೆ ನಾಡು ಕಂಡಂಥ ಈ ಜಲ ವಿಷಯ ಇರ್ಬೋದು, ನೀರಿನ ವಿಷಯ ಇರ್ಬೋದು, ಹಾಗೂ ಗಡಿನಾಡು ವಿಷಯ ಇರ್ಬೋದು, ಕಸ ಬಂಡ್ರಿ ಇರ್ಬೋದು. ಕಸ ಬಂಡ್ರಿ ಪ್ರಾರಂಭ ಆಗಿದ್ದು ಎಚ್ ಕೆ ಪಾಟೀಲ್ ಸಾಹೇಬರಿಂದ. ತಾಯಿ ಎಲ್ಲಮ್ಮ ತಾಯಿ ನಿನಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಸಂತಾನ ಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಗಜಲಕ್ಷ್ಮಿ, ವಿಜಯಲಕ್ಷ್ಮಿ, ಜೈ ಶಾಂಭವಿ. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇನ್ನೂ ಒಂದು ಸ್ಥಾನ ಐತಿ. ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ಬೇಕಂತೇಳಿ ನಾನು ಆ ತಾಯಿನ ಕೇಳ್ಕೊತೀನಿ. ಅಂಥ ಒಂದು ವರ್ಕರ್ ಮಿನಿಸ್ಟ್ರಿ ಎಚ್ ಕೆ ಪಾಟೀಲ್ ಸಾಹೇಬ್ರಂಥವ್ರು ಎಲ್ಲಿ ಸಿಗಾಕೂ ಸಾಧ್ಯ ಇಲ್ಲ. ಗದಗ ಜಿಲ್ಲಾದಾಗ ಉಪಮುಖ್ಯಮಂತ್ರಿ ಆಗಿ ಎಚ್ ಕೆ ಪಾಟೀಲ್ ಸಾಹೇಬರು ಇರಬೇಕು. ಇವತ್ತಿನ ದಿನ ನಾವು ಗದಗನಾಗ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡತ್ತೀವಿ ಹಾಗೂ ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ನಮ್ಮ ಶಹರ ಘಟಕದ ಅಧ್ಯಕ್ಷರಾದಂಥ BB ಅಸೂಟಿ ಅವರಿಗೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡತ್ತೀವಿ. ನಾವು ಯುವ ಕಾಂಗ್ರೆಸ್ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಮನಸ್ಸು ನೊಂದು ಬಿಟ್ಟೈತೆ ನಮ್ಗೆ. ಯಾಕಂದ್ರೆ ನಮ್ಮ ಸನ್ಮಾನ್ಯ ಹಿರಿಯರಾದಂಥ ನಿಷ್ಠಾವಂತ ರಾಜಕಾರಣಿ ಅಂತ ಹೆಸರು ಪಡೆದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡುವಾಗ ತಾರತಮ್ಯ ಮಾಡ್ಯಾರ. ಇದು ಎಚ್ ಕೆ ಪಾಟೀಲರಿಗೆ ಮಾಡಿದಂಥ ತಾರತಮ್ಯ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಮಾಡಿದಂಥ ತಾರತಮ್ಯ. ನಡೆಯುವಂಥ ಸಚಿವ ಸಂಪುಟದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಕೈಬಿಟ್ಟಿದ್ದಕ್ಕಾಗಿ ನಾವು ನಗರಸಭಾ ಸದಸ್ಯರು 22 ಜನ ಸಾಮೂಹಿಕವಾಗಿ ನಗರಸಭಾ ಸದಸ್ಯಕ್ಕೆ ರಾಜೀನಾಮೆ ಕೊಡಕ್ಕೆ ಕುಂತೀವಿ. ಯಾಕಂದ್ರೆ
ಕಾಂಗ್ರೆಸ್ ಹೈಕಮಾಂಡದವರು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಸತತವನ್ನ ಮಾಡಕ್ ಕುಂತಾರ. ಕೆ ಎಚ್ ಪಾಟೀಲ್ಗೆ ಇರ್ಬೋದು, ಡಿ ಎ ಪಾಟೀಲ್ ಸಾಹೇಬರು ಇರ್ಬೋದು, ಎಚ್ ಕೆ ಪಾಟೀಲ್ ಸಾಹೇಬರು ಇರ್ಬೋದು. ಕಾಂಗ್ರೆಸ್ ಪಕ್ಷ ಅಂದರೆ ಕೇವಲ ಮೈಸೂರು, ಮಂಡ್ಯ, ಬೆಂಗಳೂರು, ಗುಲ್ಬರ್ಗ ಅಲ್ಲ. ಯಾಕಂದ್ರೆ 31 ಜಿಲ್ಲೆ ಇದ್ರೆ ಕಾಂಗ್ರೆಸ್ ಪಕ್ಷ. ನಾಯಕರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಅನ್ಯಾಯವಾಗಿದೆ. ಕರ್ನಾಟಕ ಗಣ ಸರ್ಕಾರದಲ್ಲಿ ಅವರಿಗೆ ಉನ್ನತ ಮಟ್ಟದ ಸ್ಥಾನಮಾನ ಸಿಗಬೇಕಾಗಿತ್ತು. ಇಲ್ಲಿವರೆಗೆ ಅವರು ಪಕ್ಷಕ್ಕಾಗಿ ಸಂಘಟನೆ ಮಾಡಿ ಎಲ್ಲ ಜನರ ಹಿತವನ್ನ ಕಾಯ್ಕೊಂಡು ಬಂದಿದ್ದಾರೆ. ಸಮಗ್ರ ಕರ್ನಾಟಕದ ಹಿತವನ್ನ ಕಾಯ್ಕೊಂಡು ಬಂದಂತ ವ್ಯಕ್ತಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು. ಯಾವುದೇ ಕೆಲಸ ಕೊಟ್ಟರು ಸಹಿತ ಹೈಕಮಾಂಡ್ ಅವರು ಕೊಟ್ಟಾಗ ಅದನ್ನ ಶಿರಸ ವಹಿಸಿ ಪ್ರಾಮಾಣಿಕ ಮಾಡ್ತಕ್ಕಂಥ ಪ್ರಾಮಾಣಿಕ ವ್ಯಕ್ತಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು. ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ. 1ನೇ ಸಂಪುಟದಲ್ಲಿ ನೀವು ಸಚಿವ ಸ್ಥಾನ ಕೊಡಬೇಕಿತ್ತು, ಕೊಟ್ಟಿಲ್ಲ ಅಂದ್ರೂ ನಾವು 2ನೇ ಸಂಪುಟದಲ್ಲಿ ಬರುತ್ತಂತಂದು ಬಹಳ ನಿರೀಕ್ಷೆಯಿಂದ ಇದ್ವಿ. ನಮ್ಮ ನಿರೀಕ್ಷೆಗೆ ನೀವು ನಿರಾಸೆ ಮಾಡಿದ್ರಿ. ನೀವು ಎಷ್ಟು ನಿರಾಸೆ ಮಾಡಿರಿ ಅಂದ್ರೆ ನಾವೆಲ್ಲ ಸುಮ್ ಕುಂತವ್ರು ನೀವು ಬಡದೆಬ್ಸಿರಿ, ನೀವು ನಮ್ಗೆ ಅನ್ಯಾಯ ಮಾಡ್ರಿ. ಹಾಗಾಗಿ ನಾವು ಬೆಂಗಳೂರಿಗೆ ಬಂದು KPCC ಬಂದು ನಾವು ಕ್ವಶನ್ ಮಾಡ್ತೀವಿ. ನಮ್ಮ ಕ್ವಶನಿಗೆ ನೀವು ಎಲ್ಲರೂ ಉತ್ತರ ಕೊಡ್ರಿ. ಯಾಕಂದ್ರೆ ನಮ್ಮ ಸಾಹೇಬ್ರು ಏನು ಮಾಡ್ಯಾರ ಅಂತ ನಮ್ಮ ಸಾಹೇಬ್ರ ಹೆಸರು ತೊಗೊಂಡಿಲ್ಲ ನೀವು. ನಾವು ರಾಚಪ್ಪ ಗಡಾದ್ ಅಂತಂದು ಕಾಂಗ್ರೆಸ್ದ ಸೇವಾದಳ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ ಸೇವಾದಳ ಅಧ್ಯಕ್ಷರು. ನಾವು ನೋಡಕತ್ತ ಒಂದು 40 ವರ್ಷ ಆಯ್ತು ಎಚ್ ಕೆ ಪಾಟೀಲ್. ಎಲ್ಲಿಂದ ಒಂದು ಚಿಕ್ಕಿಲ್ಲ, ಒಂದು ಇದಿಲ್ಲ, ಒಂದು ಏನೂ ಇಲ್ಲ ಅವ್ರಿಗೆ. ಇವರು ನಮ್ಮವರು ಅಂತಂದು ಬಸವಣ್ಣವ್ರು ಇದ್ದಂಗೆ ಬಸವಣ್ಣವ್ರು ಇದ್ದಂಗೆ ಅಂಥವ್ರು ವಿಧಾನಸಭೆಗೆ ಬೇಕು. ಅವ್ರು ವಿಧಾನಸಭೆ ಅಂಥವ್ರು ಇಲ್ಲ ಅಂದರೆ ಇವರು ನನಗೆ ಜಾಸ್ತಿ ಮಾತಾಡ್ತಾರಲ್ಲ. ಇವ್ರದ್ದು ಎಚ್ ಕೆ ಪಾಟೀಲ್ದು ಕಾಶಿ ಮಠ ಇದೈತಿ, ದಿಲ್ಲಿ ಒಳಗೆ ಐತಿ. ಅವ್ರು ಸಚಿವ ಸ್ಥಾನ ಕೊಡುವ ಮಟ್ಟ ಅವ್ರಿಗೆ ಎಚ್ ಕೆ ಪಾಟೀಲ್ ಸಚಿವ ಸ್ಥಾನ ಏನು ಕೊಡಂಗಿಲ್ಲ, ನಾನು ಬಿಡಂಗಿಲ್ಲ. ಅಲ್ಲಿ ಮಟ್ಟ ನಾನು ಶರ್ಟ್ ಹಾಕಂಗಿಲ್ಲ. ಇವತ್ತೇ ನಾನು ಶರ್ಟ್ ತೆಗಿತೀನಿ, ಬರೀ ಮೇಲೆ ಅಡ್ಡಾಡ್ತೀನಿ. ಎಚ್ ಕೆ ಪಾಟೀಲ್ರವ್ರಿಗೆ ಸಚಿವ ಸ್ಥಾನ ಸಿಗುವ ಮಟ್ಟನೂ ನಾನು ಬಿಡಂಗಿಲ್ಲ. ಅವತ್ತಿಂದ ನಾನು ಶರ್ಟ್ ಹಾಕಂಗಿಲ್ಲ. ಅವರೊಬ್ಬರು ದೇವ್ರಿದ್ದಂಗೆ, ಅವರೊಬ್ಬರು ಬಸವಣ್ಣವ್ರು ಇದ್ದಂಗೆ, ಅವ್ರು ಎಲ್ಲ ಜಾತಿ ಬೇಕು. ಇವ್ರು ನಮ್ಮ ಜಾತಿಯವರು, ಇವ್ರು ನಿಮ್ಮ ಜಾತಿಯವರು, ಇವ್ರು ಸಣ್ಣ ಬಡವ ಬಂದರು, ಒಂದು ಬಡವನ ಮಗಳಿಗೆ ನೌಕರಿ ಕೊಟ್ಟಂಥ ಪುಣ್ಯಾತ್ಮ ಅಂಥವ್ರಿಗೆ ಸ್ಥಾನ ಇಲ್ಲ ಅಂದ್ರೆ ನಾ ಇವತ್ತು ಬರೋ ಮೇಲೆ ಅಡ್ಡಾಡ್ತೀನಿ. ತಿಳ್ಕೊಡ್ರಿ ಮ್ಯಾಮ್, ಇವತ್ತಿನ ಅವ್ರ ಸಚಿವ ಸ್ಥಾನ ಸಿಗೋ ಮಟ್ಟನೂ ನಾನು ಶರ್ಟ್ ಹಾಕಂಗಿಲ್ಲ. ಸೇವಾದಳ ಅಧ್ಯಕ್ಷರು ರಾಚಪ್ಪ ಗಡಾದ್ ಅಂತಂದ್ರೆ ನಾನು ಅವ್ರ ಸಚಿವ ಸ್ಥಾನ ಯಾವಾಗ ಸಿಗುತ್ತೆ ಅವತ್ತಿಂದ ನಾನು ಶರ್ಟ್ ಧರಿಸ್ತೀನಿ. ಗದಗ